ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೆಸರುಬೇಳೆ ಚೆನ್ನಾಗಿ ಬೆಂದಾದ ಮೇಲೆ ಅದಕ್ಕೆ ಹಾಲನ್ನು ಹಾಕ್ಕೊಳ್ಳಿ. 1-2 ಗ್ಲಾಸ್ ಅಥವಾ 3 ಗ್ಲಾಸ್ ಹಾಲು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಬಿಸಿಯಾದ ನಂತರ ಹುರಿದಿಟ್ಕೊಂಡಿರುವ ಶಾವಿಗೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಿ. ಬೆಂದಾದ ಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ. ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸಕ್ಕೆ ನಾನು ಸಕ್ಕರೆ ಮಾಡ್ತಾ ಇದ್ದೀನಿ. ಅದ್ರಿಗೋಸ್ಕರ ನಾನು ಹಾಲು ಹಾಕಿದ್ದೀನಿ. ನೀವು ಕಾಯಿ ಹಾಲು ಹಾಕೋದಾದರೆ ಬೆಲ್ಲ ಹಾಕಿ. ಬೆಲ್ಲ ಹಾಕಿ ನೀವು ಪಾಯಸ ಮಾಡಬೇಕಾದ್ರೆ ನೀವು ಹಾಲು ಹಾಕಿದರೆ ಹಾಲು ಹಾಳಾಗ್ತದೆ. ಅದಕ್ಕೋಸ್ಕರ ನೀವು ಕಾಯಿ ಹಾಲು ಹಾಕಿ ಮಾಡಿದರೆ ಚೆನ್ನಾಗಿ ಬರ್ತದೆ. ನಾನು ಸಕ್ಕರೆ ಹಾಕೋದ್ರಿಂದ ನಾನು ಅದಕ್ಕೆ ಹಾಲು ಹಾಕಿದ್ದೀನಿ. ಹೆಸರುಬೇಳೆ ಮತ್ತು ಶಾವಿಗೆ ಬೆಂದಾದ ಮೇಲೆ ಅದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. 1.5 ಕಪ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಸಕ್ಕರೆ ಕಡಿಮೆ ಬೇಕಾದರೆ 1 ಕಪ್ಪು ಸೇರಿಸ್ಕೊಳ್ಳಿ, ಸಾಕಾಗ್ತದೆ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು 10-15 ನಿಮಿಷ ಕಲಿಸ್ತಾ ಇರಿ. ಈಗ ಪಾಯಸ ರೆಡಿಯಾಗಿದೆ. ಅದಕ್ಕೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿನ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತದೆ ಪಾಯಸ. ಒಂದು ಸಲ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಪಾಯಸನ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಾಯಸ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.